ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:31 ಇರಲಿದೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 10:27 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 4:31 ಇರಲಿದೆ. ನಂತರ ಉತ್ತರ ಕರಣ ಶಕುನಿ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಸಂಜೆ 5:49 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:01 ಸಂಜೆ 6:33 ಗುಳಿಕ ಕಾಲ ಈ ದಿನ ಅಪರಾಹ್ನ 3:28 ಸಂಜೆ 5:01 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:55 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5 ಗಂಟೆಯಿಂದ ಸಂಜೆ 5:51 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ಒಂದು ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 8:03 ರಾತ್ರಿ 9:48 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕಾರಕನಾಗಿರುವಂಥವನು, ರಾಜನೀತಿಗೆ ಕಾರಕ, ಆಡಳಿತಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂತಹ ದಿನ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ರೂ ಅವರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದು ಈ ದಿನ ಯಶಸ್ವಿಯಾಗುತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ತುಂಬ ವ್ಯವಸ್ಥಿತವಾಗಿ ನಡೆಯುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ
ಇದು ಈ ದಿನ ಬೆಳಿಗ್ಗೆ 11 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 30 ನಿಮಿಷದಿಂದ ಸಂಜೆ 7 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 17 ನಿಮಿಷದಿಂದ ರಾತ್ರಿ 2 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಎಲ್ಲ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಗುರುಹೋರ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಹಾಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೂ ಕೂಡ ಈ ದಿನ ಗುರುಹೋರದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅನ್ಫೇವರಬಲ್ ಆಗಿರುವಂಥದ್ದು, ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರು, ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಈ ದಿನ ಇರುವಂತಹ ಶನಿ ಹೋರದಲ್ಲಿ ಮಾಡಬೇಡಿ. ಹಾಗೆ ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಇದನ್ನು ಕೂಡ ಈ ದಿನದಲ್ಲಿ ಇರುವಂತಹ ಶನಿ ಹೋರದಲ್ಲಿ ನೀವು ಪ್ರಾರಂಭ ಮಾಡಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವ್ಯಾಪಾರದ ವಿಸ್ತರಣೆ ಮಾಡುವಂಥದ್ದು, ವ್ಯಾಪಾರಕ್ಕೆ ಬಂಡವಾಳ ಹೂಡುವಂಥದ್ದು, ಇದನ್ನು ಈ ದಿನ ಶನಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 17 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 28 ನಿಮಿಷದಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿದ್ರೂ ಕೂಡ ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಂಡು ಮುಂದುವರಿಸಿ. ನಿಮ್ಮ ಪ್ರಯಾಣವನ್ನು ಕೂಡ ಒಳ್ಳೆಯ ಶುಭ ಗಳಿಗೆಯಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಉದ್ದೇಶಗಳು ಈಡೇರುತ್ತೆ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿ ಆಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಯಶಸ್ವಿಯಾಗ್ತೀರಿ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಇದು ನಿಮಗೆ ಮತ್ತೊಂದು ಕೆಲಸವನ್ನು ಮಾಡಲಿಕ್ಕೂ ಕೂಡ ಒಂದು ಪ್ರೇರೇಪಣೆಯನ್ನು ಕೊಟ್ಟಂತಾಗತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಮಾಸ ಶಿವರಾತ್ರಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಏಕೆಂದರೆ ಇದು ಅಮಾವಾಸ್ಯೆ ಹಿಂದಿನ ದಿನ. ಇನ್ನು ನಾಳೆ ಅಮಾವಾಸ್ಯೆ, ಸೋಮವಾರ ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕು ಅಮಾವಾಸ್ಯೆ ಇರುವಂಥದ್ದು. ಇದನ್ನು ಬೆನಕನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಹಾಗೆ ಈ ಒಂದು ಅಮಾವಾಸ್ಯೆಯ ದಿನ, ಅದರಲ್ಲೂ ರಾಹುಕಾಲದಲ್ಲಿ ಒಂದು ಪರಿಹಾರ ಕಾರ್ಯವನ್ನು ನೀವು ಮಾಡಬಹುದು, ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ಪ್ರತಿದಿನ ರಾಹುಕಾಲದಲ್ಲಿ ಈ ಒಂದು ಚಿಕ್ಕ ಕೆಲಸವನ್ನು ಮಾಡೋದ್ರಿಂದ ವಿಶೇಷವಾಗಿ ಮನೆಯಲ್ಲಿ ಇರುವಂತಹ ಕಷ್ಟಗಳು ದೂರವಾಗುತ್ತೆ, ಎಲ್ಲ ರೀತಿಯ ಬಾಧೆಗಳು ಕಳೆದು ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ನಾಳೆಯ ದಿನ ಅಮಾವಾಸ್ಯೆ ದಿನದಲ್ಲಿ ರಾಹುಕಾಲದಲ್ಲಿ ತುಳಸಿ ಗಿಡದ ಮುಂದೆ ದುರ್ಗಾದೇವಿಯ ಫೋಟೋವನ್ನು ಇಟ್ಟು ಅದಕ್ಕೆ ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಈ ರೀತಿಯ ವಿಶೇಷವಾದಂತಹ ಬದಲಾವಣೆಗಳು ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಪ್ರತಿನಿತ್ಯ ತಮಗೆ ರಾಹುಕಾಲದ ಸಮಯವನ್ನ ನಾವು ತಿಳಿಸ್ತಾ ಇದ್ದೇವೆ. ಹಾಗಾಗಿ ಅಂಥ ಒಂದು ರಾಹುಕಾಲದ ಸಮಯದಲ್ಲಿ ದುರ್ಗಾದೇವಿಗೆ ಬಹು ಪ್ರಿಯವಾದಂತಹ ಸಮಯ ಇದು. ಆದ್ದರಿಂದ ರಾಹುಕಾಲದಲ್ಲಿ ದುರ್ಗಾದೇವಿಗೆ ಪ್ರತ್ಯೇಕವಾಗಿ ವಿಶೇಷ ಪೂಜೆಯನ್ನು ಮಾಡಬೇಕು, ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇದರಿಂದ ಜೀವನದಲ್ಲಿ ಬಂದಿರುವಂತಹ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ಕೆಲವೊಂದು ದೇವಾಲಯಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ದೇವಿ ದೇವಾಲಯಗಳಲ್ಲಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದನ್ನು ನೀವು ನೋಡಿದ್ದೀರಿ. ಆದರೆ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ತುಳಸಿಯ ಮುಂದೆ ಕೂಡ ನೀವು ರಾಹುಕಾಲದಲ್ಲಿ ಬೆಳಗಿಸಬಹುದು. ಆದರೆ ಮನೆಯ ಒಳಗಡೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು, ಮನೆಯ ಹೊರಗೆ ಇದನ್ನು ಬೆಳಗಿಸಬಹುದು. ಅಥವಾ ದೇವಾಲಯದಲ್ಲೂ ಕೂಡ ಈ ನಿಂಬೆಹಣ್ಣಿನ ದೀಪವನ್ನು ನೀವು ಹಚ್ಚಬಹುದು ಈ ರಾಹುಕಾಲದಲ್ಲಿ. ಆದರೆ ಮನೆಯಲ್ಲಿ ತುಳಸಿ ಗಿಡದ ಮುಂದೆ ಮಾತ್ರ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಬೇಕು. ನಿಮಗೆ ಏನಾದರೂ ದೇವಸ್ಥಾನಕ್ಕೆ ಹೋಗುವಂತಹ ಅನುಕೂಲತೆಗಳಿದ್ರೆ ದೇವಿಯ ದೇವಸ್ಥಾನಕ್ಕೆ ಹೋಗಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಬರಬಹುದು. ಇಲ್ಲಾಂದ್ರೆ ಮನೆಯಲ್ಲಿಯೇ ನಿಂಬೆಹಣ್ಣಿನ ದೀಪವನ್ನು ತುಳಸಿ ಕಟ್ಟೆಯ ಮುಂದೆ ಹಚ್ಚಿಡಬೇಕು. ಇದರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ದುರ್ಗಾದೇವಿಗೆ ಈ ನಿಂಬೆಹಣ್ಣಿನ ದೀಪ ಬಹಳ ಇಷ್ಟ. ಹಾಗಾಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರ ಜೊತೆಯಲ್ಲಿ ಕೆಂಪು ಹೂಗಳಿಂದ ದುರ್ಗಾದೇವಿಯನ್ನ ಈ ರಾಹುಕಾಲದಲ್ಲಿ ಆರಾಧನೆ ಮಾಡಬೇಕು. ಒಂದು ಈ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸುವಂಥ ಕ್ರಮ ನಿಮಗೆ ಗೊತ್ತಿದೆ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ನಿಂಬೆಹಣ್ಣನ್ನು 2 ಭಾಗಗಳಾಗಿ ಮಾಡಿ 2 ದೀಪಗಳನ್ನು ತಯಾರು ಮಾಡಿಕೊಳ್ಬೇಕು. ಒಂದು ದೀಪದಲ್ಲಿ ತುಪ್ಪವನ್ನು ಹಾಕಿ ಮತ್ತೊಂದು ದೀಪದಲ್ಲಿ
ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಈ ರೀತಿ ಒಂದು ದೀಪಾರಾಧನೆಯನ್ನು ಪ್ರತಿನಿತ್ಯ ಅಂದರೆ 48 ದಿನಗಳ ಕಾಲ ರಾಹುಕಾಲದಲ್ಲಿ ಇದನ್ನು ಬೆಳಗಿಸ್ತಾ ಬಂದರೆ ದುರ್ಗಾದೇವಿಯ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇಡೀ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಮನೆಯಲ್ಲಿ ಈ ರೀತಿ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿದ ನಂತರ ಒಂದು ಶಕ್ತಿಶಾಲಿಯಾದಂತಹ ಪರಿವರ್ತನೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ಹೇಳಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಸರ್ವಬಾಧ ಪ್ರಶಾಮನಂ ತ್ರೈಲೋಕ್ಯ ಸ್ಯಾಖಿಲೇಶ್ವರಿ ಏವಾ ಮೇವಾ ತ್ವಯ ಕಾರ್ಯಂ ಅಸ್ವದ್ವೈರಿ ವಿನಾಶನಂ. ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ದುರ್ಗಾದೇವಿಯ ಅನುಗ್ರಹ ಉಂಟಾಗುತ್ತೆ. ಹಾಗೆ ನಮಗೆ ಯಾವುದೇ ರೀತಿಯ ಶತ್ರುಗಳ ಕಾಟ ಇದ್ದರೂ ಕೂಡ ಅದು ಕಡಿಮೆಯಾಗುತ್ತೆ. ನಮಗೆ ಅನ್ಯಾಯ ಮಾಡಿದವರು ಮೋಸ ಮಾಡಿದವರು ಕೂಡ ಪಶ್ಚಾತ್ತಾಪ ಪಡುವಂತಾಗುತ್ತೆ. ಅಷ್ಟೊಂದು ಶಕ್ತಿಶಾಲಿಯಾಗಿರುವಂತಹ ಮಂತ್ರ. ಜೊತೆಗೆ ಈ ನಿಂಬೆಹಣ್ಣಿನ ದೀಪ ದುರ್ಗಾದೇವಿಯ ಸನ್ನಿಧಿಯಲ್ಲಿ ಹಚ್ಚೋದ್ರಿಂದ. ಹಾಗೆ ಈ ಒಂದು ನಿಂಬೆಹಣ್ಣಿನ ದೀಪವನ್ನು 48 ದಿನಗಳ ಕಾಲ ಬಹಳ ಶ್ರದ್ಧಾ ಭಕ್ತಿಗಳಿಂದ ದೀಪಾರಾಧನೆ ಮಾಡಬೇಕು. ಅಂಥವ್ರಿಗೆ ಯಾವುದೇ ರೀತಿಯಾದಂತಹ ಮಾಟ ಮಂತ್ರಗಳ ಪ್ರಯೋಗ ಆಗಿರ್ಬೋದು, ಅದರಿಂದ ದೇಹ ಬಾಧೆ ಉಂಟಾಗ್ತಾ ಇರ್ಬೋದು, ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ, ಹಿತಶತ್ರುಗಳ ತೊಂದರೆ ಕೂಡ ಇರುತ್ತೆ. ಇನ್ನು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಿಮ್ಮ ಮೇಲೆ ಪರಿಣಾಮ ಬೀರಲ್ಲ. ಇನ್ನು ದುರ್ಗಾದೇವಿಯ ಅನುಗ್ರಹದಿಂದ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ನೀವು ಸಾಧ್ಯವಾದಷ್ಟು ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸುವವರೆಗೂ ಕೂಡ ಉಪವಾಸ ಇದ್ದರೆ ತುಂಬ ಒಳ್ಳೆಯದು. ಈ ರೀತಿಯಾಗಿ 48 ದಿನಗಳವರೆಗೆ ದೀಪಾರಾಧನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು 48 ದಿನಗಳು ಕಳೆದ ನಂತರ ಯಾವುದಾದ್ರೂ ಒಂದು ಕಪ್ಪು ಶ್ವಾನಕ್ಕೆ ಮಜ್ಜಿಗೆ ಅನ್ನವನ್ನು ನಿಮ್ಮ ಕೈಯಾರ ತಿನ್ನಲು ಕೊಟ್ಟರೆ ವಿಶೇಷವಾಗಿ ನಿಮಗೆ ಫಲಗಳು ಸಿಕ್ಕತ್ತೆ. ಇರುವಂತಹ ಕಷ್ಟಗಳು ದೂರವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಎಷ್ಟೋ ಹಿರಿಯರು ಈ ಒಂದು ಪರಿಹಾರ ಕಾರ್ಯವನ್ನು ಅನುಸರಣೆ ಮಾಡ್ತಾ ಇದ್ದಾರೆ, ಒಳ್ಳೆಯ ಫಲಿತಾಂಶಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಮನೆಯ ಬಳಿ ಇರುವಂಥ ತುಳಸಿ ಗಿಡದ ಪಕ್ಕದಲ್ಲಿ ಅಥವಾ ಬುಡದಲ್ಲಿ ದುರ್ಗಾದೇವಿಯ ಫೋಟೋವನ್ನು ಇಟ್ಟು ಈ ಒಂದು ಚಿಕ್ಕ ಕೆಲಸವನ್ನ ಪ್ರತಿನಿತ್ಯ ರಾಹುಕಾಲದಲ್ಲಿ ಮಾಡ್ತಾ ಬಂದ್ರೆ ಮನೆಗೆ ಮತ್ತೆ ಕುಟುಂಬಕ್ಕೆ ದುರ್ಗಾದೇವಿಯ ರಕ್ಷಣೆ ಅನ್ನುವಂಥದ್ದು ಸಿಕ್ಕತ್ತೆ. ಮನೆ ಅಭಿವೃದ್ಧಿಯತ್ತ ಸಾಗುತ್ತೆ. ಹಾಗಾಗಿ ಆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಗೆ ಹೋಗಿ ಮನೆಯಲ್ಲಿ ಒಂದು ಪ್ರಶಾಂತತೆ ನೆಮ್ಮದಿ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಈ ಒಂದು ಕೆಲಸವನ್ನ ನಾಳೆಯ ಅಮಾವಾಸ್ಯೆಯಿಂದ ಆರಂಭ ಮಾಡಿ 48 ದಿನಗಳ ಪರ್ಯಂತ ಇದನ್ನ ಮುಂದುವರಿಸಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ದುರ್ಗಾದೇವಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ತಮ್ಮ ಬದುಕು ಸಂತೋಷಮಯವಾಗಿರಲಿ. ಇನ್ನು ಬಂಧುಗಳೇ, ಈ ದಿನ ಭಾನುವಾರ, ಆದಿತ್ಯವಾಸರ. ಈ ದಿನದ ಅಧಿಪತ್ಯವನ್ನ ಸೂರ್ಯ ವಹಿಸಿಕೊಂಡಿರುವಂಥವನು. ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತಹ 2 ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಸೂರ್ಯ ಯಾವ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ, ಯಾವ ರಾಶಿಯಲ್ಲಿ ನೀಚನಾಗಿರ್ತಾನೆ ಅನ್ನುವಂಥ ಒಂದು ವಿಚಾರ. ಸೂರ್ಯನನ್ನ ಎಲ್ಲ ಗ್ರಹಗಳ ರಾಜ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಮತ್ತೆ ಸಿಂಹರಾಶಿಯ ಅಧಿಪತಿ ರವಿ. ಸಿಂಹರಾಶಿಯಲ್ಲಿ ಯಾವುದೇ ಗ್ರಹ ಉಚ್ಚತ್ವವನ್ನು ಹೊಂದಿರೋಲ್ಲ, ಏಕೆಂದರೆ ಅದು ರಾಜನ ಮನೆ. ಮತ್ತೆ ಯಾರಾದರೂ ಕೂಡ ರಾಜನ ಮನೆಯಲ್ಲಿ ಹೇಗೆ ಉಚ್ಚತ್ವವನ್ನು ಹೊಂದಿರ್ತಾರೆ, ಅದು ಸಾಧ್ಯ ಇಲ್ಲ. ಹಾಗಾಗಿ ಸಿಂಹ ರಾಶಿಯಲ್ಲಿ ಯಾವುದೇ ಗ್ರಹವೂ ಕೂಡ ನೀಚವಾಗಲ್ಲ, ಏಕೆಂದರೆ ರಾಜನಾದ ಸೂರ್ಯನಿಗೆ ಎಲ್ಲರೂ ಕೂಡ ಸಮಾನರಾಗಿರ್ತಾರೆ. ಹಾಗಾಗಿ ಸಿಂಹ ರಾಶಿ ಒಂದು ವಿಶೇಷವಾಗಿರುವಂತಹ ರಾಶಿ. ಇನ್ನು ಸೂರ್ಯ ಇತರ ರಾಶಿಗಳಲ್ಲಿ ಉಚ್ಚತ್ವವನ್ನು ಹೊಂದಲ್ಲ, ಏಕೆಂದರೆ ಗುರುವಿನ ಮನೆಯಲ್ಲಿ ಉಚ್ಚನಾಗಲಿಕ್ಕೆ ಸೂರ್ಯನಿಗೆ ಸಾಧ್ಯ ಇಲ್ಲ. ಅದು ಸೂರ್ಯ ರಾಜನಾಗಿದ್ರೂ ಕೂಡ ತನ್ನ ಗುರುವನ್ನು ಗೌರವಿಸಬೇಕು. ಹಾಗಾಗಿ ದೇವರು ಕೂಡ ತನ್ನ ಗುರುವಿನ ಆಶ್ರಮವನ್ನ ಪ್ರವೇಶ ಮಾಡಿದಾಗ ತನ್ನ ಆಯುಧವನ್ನು ಹೇಗೆ ಹೊರಗೆ ಇಡ್ತಾರೆ, ಅಲ್ಲಿ ಸೂರ್ಯ ಉಚ್ಚವನ್ನ ಅಥವಾ ಉಚ್ಚತ್ವವನ್ನು ಸಾಧಿಸಲಿಕ್ಕೆ ಅನುಕೂಲಕರವಾಗಿರಲ್ಲ. ಇನ್ನು ಚಂದ್ರನ ಮನೆ ಕರ್ಕಾಟಕ ರಾಶಿ. ಹಾಗಾಗಿ ಇಲ್ಲಿ ಗುರು ಅಧಿಪತ್ಯವನ್ನ ಹೊಂದಿರುವಂತಹ ಧನುರಾಶಿ ಮತ್ತೆ ಮೀನರಾಶಿಗಳಲ್ಲಿ ರವಿ ಉಚ್ಚತ್ವವನ್ನ ಪಡೆಯಲ್ಲ. ಇನ್ನು ಚಂದ್ರನ ಮನೆ ಕರ್ಕಾಟಕ ರಾಶಿ. ಇಲ್ಲಿ ಚಂದ್ರ ತಾಯಿಯನ್ನು ಪ್ರತಿನಿಧಿಸುವಂಥವನು. ಮತ್ತೆ ಇದು ಅತ್ಯಂತ ಭಾವನಾತ್ಮಕವಾದಂತಹ ಮನೆಗಳಲ್ಲಿ ಒಂದಾಗಿರುವಂಥದ್ದು. ಇಲ್ಲಿ ಸೂರ್ಯ ಉದಾತ್ತತೆಯನ್ನು ಸಾಧಿಸಲಿಕ್ಕೆ ಅನಾನುಕೂಲಕರವಾಗಿರಲ್ಲ. ಸೂರ್ಯ ರಾಜ, ಬುದ್ಧಿವಂತ, ಯೋಧ. ಮತ್ತೆ ಅವನು ಅನಗತ್ಯ ಕಣ್ಣೀರನ್ನು ಹರಿಸುವಂಥದ್ದಾಗ್ಲಿ ಅನಗತ್ಯ ಭಾವನೆಗಳನ್ನು ಇಷ್ಟಪಡುವಂಥವನಲ್ಲ. ಹಾಗಾಗಿನೇ ಚಂದ್ರನ ಮನೆಯಲ್ಲಿ ರವಿಗೆ ಉಚ್ಚತ್ವ ಇಲ್ಲ.
ಇನ್ನು ಬುಧನ ಮನೆಗಳು ಅಂತ ಹೇಳಿದ್ರೆ ಅದು ಮಿಥುನ ರಾಶಿ ಮತ್ತೆ ಕನ್ಯಾ ರಾಶಿ. ಇಲ್ಲೂ ಕೂಡ ಉಚ್ಚತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದ್ರೆ ಕೆಲವೊಮ್ಮೆ ಬುಧ ಬಲಿಯದ ಮಗುವಿನಂತೆ ವರ್ತನೆಯನ್ನ ಮಾಡ್ತಾನೆ. ಇದು ರಾಜನಿಗೆ ಇಷ್ಟ ಆಗಲ್ಲ. ಈ ಬುಧನನ್ನ ಯುವರಾಜ ಅಂತ ಹೇಳಿ ಕರೆಯುವಂಥದ್ದು ಈ ಕಾರಣಕ್ಕಾಗಿನೇ. ಇನ್ನು ಶನಿಯ ಅಧಿಪತ್ಯವನ್ನು ಹೊಂದಿರುವಂತಹ ಮಕರ ಮತ್ತೆ ಕುಂಭರಾಶಿ ಏನಿದೆ, ಇದು ಕರ್ಮ ಫಲದಾತ ಶನಿಯ ಮನೆ. ಹಾಗೆ ಕೆಳವರ್ಗದ ನಾಯಕ ಶನಿ ರಾಜ ದಾಸನ ಮನೆಯಲ್ಲಿ ಅಷ್ಟೇನೂ ಆರಾಮದಾಯಕನಾಗಿರಲ್ಲ. ಏಕೆಂದರೆ ರಾಜನಿಗೆ ಸಿಗಬೇಕಾದಂತಹ ಪ್ರತಿಷ್ಠೆ ಇಲ್ಲಿ ಅವನಿಗೆ ಸಿಕ್ಕಲ್ಲ. ಹಾಗಾಗಿ ಈ ಎರಡು ರಾಶಿಗಳಲ್ಲೂ ಕೂಡ ರವಿಗೆ ಉಚ್ಚ ಸ್ಥಾನ ಇಲ್ಲ. ಇನ್ನು ಕುಜನ ಮನೆಯಲ್ಲಿ ಉಚ್ಚತ್ವವನ್ನು ಪಡ್ಕೊಳ್ತಾನೆ, ಅಂದ್ರೆ ಮೇಷರಾಶಿಯಲ್ಲಿ. ಇಲ್ಲಿ ಕುಜ ಮೇಷರಾಶಿ ಮತ್ತೆ ವೃಶ್ಚಿಕ ರಾಶಿಗಳಿಗೆ ಅಧಿಪತಿ. ಹಾಗಾಗಿ ಕುಜ ಇಲ್ಲಿ ಸೇನಾಧಿಪತಿ ಮತ್ತೆ ಧೈರ್ಯ, ಉತ್ಸಾಹ, ಪರಾಕ್ರಮ ಇತ್ಯಾದಿಗಳಿಗೆ ಕಾರಕನಾಗಿರುವಂಥವನು. ಇಲ್ಲಿ ಕುಜಗ್ರಹ ಮೇಷ ಮತ್ತೆ ವೃಶ್ಚಿಕ ರಾಶಿಯ ಎರಡು ಮನೆಗಳನ್ನ ಅಧಿಪತ್ಯವನ್ನು ಹೊಂದಿರ್ತಾನೆ. ಆದರೆ ವೃಶ್ಚಿಕ ರಾಶಿ ಜಲತತ್ವವನ್ನು ಸೂಚಿಸುತ್ತೆ, ಮೇಷರಾಶಿ ಅಗ್ನಿತತ್ವವನ್ನ ಅಂದ್ರೆ ಬೆಂಕಿಯಂಥ ಪ್ರಖರತೆಯನ್ನ ಸೂಚಿಸುವಂಥದ್ದು. ಇಲ್ಲಿ ಬೆಂಕಿಯ ಶುದ್ಧತೆ ಇದೆ ಮತ್ತೆ ಧರ್ಮವನ್ನು ಸೂಚಿಸುತ್ತೆ. ಸೂರ್ಯ ಸ್ವಾಭಾವಿಕ ಆತ್ಮಕಾರಕ ಮತ್ತೆ ಸತ್ಯವನ್ನ ಪ್ರತಿನಿಧಿಸುವಂಥವನು. ಆದ್ರಿಂದ ಅವನು ಧರ್ಮವನ್ನ ಅನುಸರಣೆ ಮಾಡ್ತಾನೆ. ಈ ಕಾರಣಕ್ಕಾಗಿಯೇ ಸೂರ್ಯ ಮೇಷರಾಶಿಯಲ್ಲಿ ಉತ್ತುಂಗಕ್ಕೆ ಇರ್ತಾನೆ. ಏಕೆಂದ್ರೆ ಇಲ್ಲಿ ರಾಜನಿಗೆ ಸಿಕ್ಕಬೇಕಾದಂತಹ ಎಲ್ಲ ಗೌರವಗಳು, ಎಲ್ಲ ಸವಲತ್ತುಗಳು ಕೂಡ ಸಿಕ್ಕತ್ತೆ. ಏಕೆಂದ್ರೆ ಇದು ಅವರ ಸೇನಾಧಿಪತಿಯ ಮನೆ. ಮತ್ತೆ ಕುಜ ಸೇನಾಧಿಪತಿಯಾಗಿರೋದ್ರಿಂದ ಅವನು ರಾಜನ ಸೇವೆಯನ್ನು ಮಾಡಲಿಕ್ಕೆ ತುಂಬಾ ಸಂತೋಷ ಪಡ್ತಾನೆ. ರಾಜನಾದ ಸೂರ್ಯನು ಕೂಡ ಎಂದಿಗೂ ಕೂಡ ಈ ಸೇನಾಧಿಪತಿಯನ್ನ ಬಹಳ ವಿಶೇಷವಾಗಿ ಗಮನಿಸ್ತಾನೆ. ಎಂದಿಗೂ ಜಗಳ ಆಡಲ್ಲ, ನೇರವಾಗಿ ಏನನ್ನೂ ಕೂಡ ಮಾಡಲ್ಲ. ಅವನ ಏಕೈಕ ಕೆಲಸ ಅಂತ ಹೇಳಿದ್ರೆ ರಾಜನ ಆದೇಶವನ್ನ ಪರಿಪಾಲನೆ ಮಾಡುವಂಥದ್ದು. ಉಳಿದ ಕೆಲಸವನ್ನ ಕುಜ ನಿರ್ವಹಣೆ ಮಾಡ್ತಾನೆ. ಹಾಗಾಗಿ ಮೇಷರಾಶಿಯಲ್ಲಿ ರವಿ ಉಚ್ಚ ಸ್ಥಾನವನ್ನು ಪಡ್ಕೊಳ್ತಾನೆ. ಇನ್ನು ತುಲಾ ರಾಶಿಯಲ್ಲಿ ಏಕೆ ನೀಚತ್ವ ಹೊಂದುತ್ತಾನೆ ಅನ್ನುವಂಥ ವಿಚಾರವನ್ನು ನೋಡೋದಾದ್ರೆ, ಇಲ್ಲಿ ತುಲಾ ರಾಶಿಯ ಅಧಿಪತಿ ಶುಕ್ರ. ಇಲ್ಲಿ ವಿಶೇಷವಾಗಿ ವೃಷಭ ಮತ್ತೆ ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿ ಇರೋವಂಥವನು. ಇಲ್ಲಿ ಶುಕ್ರ ಅತ್ಯಂತ ಭೌತಿಕ ಗ್ರಹ. ಇದು ಪ್ರೀತಿ, ವಾತ್ಸಲ್ಯ, ಕಾಮ ಮತ್ತೆ ಆಸೆಯನ್ನ ಸೂಚಿಸುವಂಥದ್ದು. ಇಲ್ಲಿ ಸೂರ್ಯ ಆತ್ಮ, ಘನತೆ, ಹೆಮ್ಮೆ, ಪರಿಶುದ್ಧತೆ, ಹೃದಯ, ಯೋಧ ಇನ್ನಿತರ ಕಾರಕತ್ವಗಳಿಗೆ ಒಡೆಯನಾಗಿರುವಂಥವನು. ಅವನಿಗೆ ಜ್ಞಾನ ಮತ್ತು ಧೈರ್ಯ ಎರಡೂ ಕೂಡ ಇದೆ. ಮಿತ್ರ ಅಥವಾ ಶತ್ರು ಅನ್ನುವಂಥ ಪಕ್ಷಪಾತ ಇಲ್ಲ. ಎಲ್ಲರಿಗೂ ಕೂಡ ಬೆಳಕನ್ನು ಕೊಡುವಂಥವನು ಸೂರ್ಯ. ಇಲ್ಲಿ ಕಾಮದ ಬದಲು ಆತ್ಮದ ಪ್ರೀತಿಯನ್ನು ಹುಡುಕ್ತಾನೆ ಸೂರ್ಯ. ಸಂಗಾತಿಯ ಬದಲಿಗೆ ಸೋಲ್ಮೇಟ್ಗಾಗಿ ಹುಡುಕುವಂಥವನು ಸೂರ್ಯ. ಯಾಕೆಂದ್ರೆ ಅವನು ರಾಜ. ಇಲ್ಲಿ ಈ ತುಲಾ ರಾಶಿ ಅನ್ನುವಂಥದ್ದು ಕಾಮಕ್ಕೆ, ಪ್ರೀತಿಗೆ, ವಾತ್ಸಲ್ಯಕ್ಕೆ, ವ್ಯಾಕುಲತೆಗೆ, ಸೌಕರ್ಯಕ್ಕೆ ಮತ್ತೆ ಸ್ವಲ್ಪ ಸೋಮಾರಿತನದಿಂದ ಕೂಡಿರುವಂಥದ್ದು. ಅವನು ಇತರರ ಸೇವೆಗಾಗಿ, ಇತರರಿಗಾಗಿ ಹೋರಾಡ್ತಾನೆ. ಮತ್ತೆ ತನ್ನ ಆತ್ಮೀಯರಿಗಾಗಿ ಯಾವುದೇ ಕಷ್ಟಕರವಾದಂತಹ ಕೆಲಸವನ್ನು ಕೂಡ ಮಾಡುವಂಥವನು. ಹಾಗಾಗಿ ಇಲ್ಲಿ ತುಲಾ ರಾಶಿ ಸೌಕರ್ಯದ ಬದಲಿಗೆ ಕರ್ಮದ ಮೇಲೆ ಕೇಂದ್ರೀಕರಿಸಬೇಕು. ಆದ್ರಿಂದಲೇ ತುಲಾ ರಾಶಿಯಲ್ಲಿ ಸೂರ್ಯ ದುರ್ಬಲನಾಗ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ರವಿ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನವನ್ನ, ತುಲಾ ರಾಶಿಯಲ್ಲಿ ನೀಚ ಸ್ಥಾನವನ್ನ ಪಡ್ಕೊಂಡಿದ್ದಾನೆ. ಹಾಗೆ ಚಂದ್ರ ಕೂಡ ವೃಷಭ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನ, ವೃಶ್ಚಿಕ ರಾಶಿಯಲ್ಲಿ ನೀಚ ಸ್ಥಾನವನ್ನ ಹೊಂದಿದ್ದಾನೆ. ಇನ್ನು ಕುಜ ಮಕರ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿರ್ತಾನೆ. ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚ ಮತ್ತೆ ಮೀನ ರಾಶಿಯಲ್ಲಿ ನೀಚ. ಹಾಗೆ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾದ್ರೆ ಮಕರ ರಾಶಿಯಲ್ಲಿ ನೀಚನಾಗಿರ್ತಾನೆ. ಇನ್ನು ಶುಕ್ರ ಮೀನ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡ್ಕೊಂಡ್ರೆ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನನಾಗಿರ್ತಾನೆ. ಇನ್ನು ಶನಿ ತುಲಾ ರಾಶಿಯಲ್ಲಿ ಉಚ್ಚನಾಗಿದ್ರೆ ಮೇಷ ರಾಶಿಯಲ್ಲಿ ನೀಚನಾಗಿರ್ತಾನೆ. ಹಾಗಾಗಿ ಈ ರವಿಗೂ ಶನಿಗೂ ಪರಸ್ಪರ ವಿರುದ್ಧತೆ ಅನ್ನುವಂಥದ್ದು ಇಲ್ಲೂ ಕೂಡ ಅರ್ಥ ಆಗುತ್ತೆ. ಏಕೆಂದ್ರೆ ಶನಿಗೆ ತುಲಾ ರಾಶಿ ಉಚ್ಚ ಸ್ಥಾನ, ಮೇಷರಾಶಿ ನೀಚ ಸ್ಥಾನ. ಆದರೆ ರವಿಗೆ ಮೇಷರಾಶಿ ಉಚ್ಚ ಸ್ಥಾನ, ತುಲಾ ರಾಶಿ ನೀಚ ಸ್ಥಾನ. ಹಾಗಾಗಿ ಈ ಒಂದು ವಿಚಾರಗಳಿಂದ ನವಗ್ರಹಗಳು ಕೊಡುವಂತಹ ಫಲಾಫಲಗಳು ಈ ಒಂದು ಹಿನ್ನೆಲೆಯಲ್ಲೂ ಕೂಡ ನಿರ್ಧಾರಿತವಾಗುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಬೇಕು. ಹಾಗೆ ಆದಿತ್ಯ ವಾಸರ ಭಾನುವಾರ, ರವಿಯ ವಾರ ತಮಗೆಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ. ಪ್ರತ್ಯಕ್ಷ ದೇವರಾದಂತಹ ರವಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ.
ಮೇಷರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದೀರ್ಘಾವಧಿಯ ಕೆಲಸ ಕಾರ್ಯಗಳೇನಿದೆ ಅರ್ಧಂಬರ್ಧ ಆಗಿರುವಂಥದ್ದು, ಅವುಗಳಿಂದ ತೀವ್ರವಾದ ಒತ್ತಡ ಉಂಟಾಗುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಮಾತಿನಿಂದಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಇನ್ನು ಆಸ್ತಿಯ ಕ್ರಯ ವಿಕ್ರಯ ಇಂಥ ವ್ಯವಹಾರಗಳು, ಭೂ ಸಂಬಂಧಿತವಾದಂಥ ವ್ಯವಹಾರಗಳು, ಇದರಲ್ಲಿ ಕೂಡ ಈ ದಿನ ಒಳ್ಳೆಯ ಫಲಿತಾಂಶಗಳು ಸಿಕ್ಕಲ್ಲ. ನಿಮ್ಮ ಪ್ರಯತ್ನ ನಿರರ್ಥಕವಾಗಿಬಿಡುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮನೆಯಲ್ಲಿರುವಂಥವರು, ಕುಟುಂಬಸ್ಥರು, ನಿಮ್ಮ ಸ್ನೇಹಿತರು, ಇವರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಬೇಸರ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಇದರಿಂದ ಒತ್ತಡಗಳು ಉಂಟಾಗುವಂಥದ್ದು, ಜೊತೆಗೆ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಉಂಟಾಗುವಂಥದ್ದು ಇದೆ. ಆದ್ದರಿಂದಲೇ ಈ ದಿನ ನಿಮ್ಮ ಪ್ರಗತಿಯತ್ತ ನಿಮ್ಮ ಲಕ್ಷ್ಯ ಇರಬೇಕು. ನಿಮ್ಮ ಗಮನ, ನಿಮ್ಮ ಏಕಾಗ್ರತೆ ಈ ದಿನ ನಿಮ್ಮ ಕೆಲಸದ ಮೇಲೆ ಮಾತ್ರ ಇದ್ದರೆ ಸ್ವಲ್ಪ ಭಾಗ ನೀವು ಫಲಿತಾಂಶವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸದ ಕಾಲಾವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಕೂಡ ಆಗುವಂಥದ್ದು ಇದೆ. ಆತುರಾತುರವಾಗಿ ಕೆಲಸ ಮಾಡುವಂಥದ್ದು ಇದೆ. ಹಾಗಾಗಿನೇ ಸ್ವಲ್ಪ ಸಮಾಧಾನವಾಗಿದ್ದಾಗಲೇ ಏನಾದರೂ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಕೆಲಸದ ವೇಗ ಬಹಳ ಜಾಸ್ತಿ ಇರುತ್ತೆ. ವೇಗವನ್ನು ತಗ್ಗಿಸಿಕೊಳ್ಳುವಂಥದ್ದು ಸದಾ ಸರ್ವದಾ ಒಳ್ಳೆಯದು. ಇನ್ನು ಬಿತ್ತಿದ್ದೇ ಬೆಳೆಯತ್ತೆ ಅನ್ನುವಂಥದ್ದನ್ನು ಸದಾ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಏಕೆಂದರೆ ಈ ದಿನದಲ್ಲಿ ನೀವು ಏನನ್ನು ಮಾಡಲಿಕ್ಕೆ ಹೋಗ್ತೀರಿ ಅದೇ ನಿಮಗೆ ಪ್ರತಿಫಲದ ರೂಪದಲ್ಲಿ ವಾಪಸ್ಸು ಬರುವಂಥದ್ದು ಇದೆ. ಆದರೆ ಯಾವುದೇ ರೀತಿಯ ಅನಗತ್ಯವಾದಂಥ ಚರ್ಚೆಗೆ ಆಸ್ಪದ ಕೊಡಬೇಡಿ. ಈ ದಿನ ಮಾತು ಬಹಳ ಜಾಸ್ತಿ ಇರುತ್ತೆ. ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ನಡೆಯುತ್ತೆ. ಈ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಏನಿದೆ, ಹಣಕಾಸಿನ ಒಂದು ಬಂಡವಾಳ ಹಾಕುವಂಥ ವಿಚಾರ, ಇದರ ಬಗ್ಗೆ ಯಾವುದೇ ತೀರ್ಮಾನ ಈ ದಿನ ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ನಿಮ್ಮ ಆತ್ಮಗೌರವ ಹೆಚ್ಚಾಗುವಂಥ ದಿನ, ಆತ್ಮವಿಶ್ವಾಸ ಹೆಚ್ಚಾಗುವಂಥ ದಿನ. ಎರಡೂ ಕೂಡ ನಿಮ್ಮ ಆತ್ಮಗೌರವ ಆಗಲಿ, ನಿಮ್ಮ ಡಿಗ್ನಿಟಿ ಆಗಲಿ, ಹಾಗೆ ನಿಮಗೆ ಇರುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ ತುಂಬ ವಿಪರೀತವಾಗಿರುತ್ತೆ ಈ ದಿನದಲ್ಲಿ. ಏಕೆ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಇದೆ, ಜಾಣತನ ಇದೆ, ಬುದ್ಧಿವಂತಿಕೆ ಇದೆ, ಜೊತೆಗೆ ಅನುಭವ ಕೂಡ ಇದೆ. ಹಾಗೆ ಕುಟುಂಬಸ್ಥರ ನಡವಳಿಕೆ, ಅವರ ಒಂದು ಸಮಯದ ಸಹಕಾರ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸಹಕಾರಿಯಾಗಿರುತ್ತೆ ಈ ದಿನ. ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ದೇವರ ದರ್ಶನ ಮಾಡ್ತೀರಿ. ಹಾಗೆ ಒಂದು ಪುಣ್ಯ ಸ್ಥಳಕ್ಕೆ ಹೋಗಿ ಬರುವಂಥದ್ದು, ಪುಣ್ಯಾತ್ಮರನ್ನು ಭೇಟಿ ಮಾಡುವಂಥ ಒಂದು ವಿಶೇಷ ಸಂದರ್ಭ ಈ ದಿನ ಒದಗಿ ಬರುತ್ತೆ. ಹಾಗೆ ಈ ದಿನದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಜಾಸ್ತಿ ಆಗಬಹುದು, ಅಥವಾ ಅವರಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು. ಆದರೆ ಈ ದಿನ ಒಂದು ಕುಟುಂಬದಲ್ಲಿ, ಮನೆಯಲ್ಲಿ ಇರುವಂಥ ಭದ್ರತೆಯ ವಿಚಾರಕ್ಕೆ ಸ್ವಲ್ಪ ಗಮನ ಕೊಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ವಿವೇಚನೆಯಿಂದ ಮಾಡುವಂಥ ಕೆಲವು ಕಾರ್ಯಗಳು, ಹಣಕಾಸಿನ ವ್ಯವಹಾರಗಳು ತುಂಬ ಲಾಭವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಅವರಿಂದ ಏನನ್ನೂ ಹೆಚ್ಚು ನಿರೀಕ್ಷೆ ಮಾಡಬೇಡಿ. ಹಾಗಾಗಿ ನಿಮಗೆ ಕಾರ್ಯಸಿದ್ಧಿ ಉಂಟಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರ, ನಿಮ್ಮ ಉದ್ಯೋಗ ಲಾಭದಾಯಕವಾಗಿರುತ್ತೆ. ಎಲ್ಲವೂ ಕಡೆ ನಿಮಗೆ ಒಂದು ರೀತಿಯಲ್ಲಿ ಧನಾತ್ಮಕವಾದಂತಹ ಶಕ್ತಿ ಸಂಚಯನವಾಗುತ್ತೆ, ಸಂಚಲನ ಕೂಡ ಆಗುತ್ತೆ. ಹಾಗಾಗಿ ಒಳಗೆ ಇರುವಂಥ ಶಕ್ತಿಯನ್ನು ಈ ದಿನ ಪ್ರದರ್ಶನ ಮಾಡ್ತೀರಿ. ನಿಮ್ಮ ಪ್ರತಿಭೆ 4 ಜನರಿಗೆ ಗೊತ್ತಾಗುವಂಥ ಒಂದು ವಿಶೇಷ ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಯಾವುದೇ ಒಂದು ಆಪರ್ಚುನಿಟಿ ಬಂದರೆ ಈ ದಿನ ಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ನೆರೆಹೊರೆಯವರ ಪ್ರೀತಿ ವಿಶ್ವಾಸವನ್ನು ಬಹಳ ಚೆನ್ನಾಗಿ ಈ ದಿನ ಗಳಿಸ್ಕೊಳ್ತೀರಿ. ಗಳಿಸೋದನ್ನು ಉಳಿಸ್ಕೊಳ್ತೀರಿ, ಅದು ಬಹಳ ಮುಖ್ಯ. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಈ ದಿನ ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿ ಈ ದಿನ ಕುಟುಂಬಸ್ಥರ ನೆರವು ನಿಮಗೆ ನೇರವಾಗಿ ಸಿಕ್ಕಲ್ಲ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ. ಪ್ರಮುಖ ಕೆಲಸ ಕಾರ್ಯಗಳನ್ನು ಈ ದಿನ ಮನಸ್ಸಿಲ್ಲದೆ ಮುಂದೂಡುವಂಥದ್ದು ಇದೆ. ಕೆಲಸ ಮಾಡಲಿಕ್ಕೆ ಈ ದಿನ ಇಚ್ಛೆ ಇಲ್ಲ, ಏಕೆಂದರೆ ಯಾರಿಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಪ್ರಶ್ನೆ ನಿಮಗೆ ಉದ್ಭವ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ನಿಮ್ಮ ಪತಿ ಇರ್ಬೋದು, ಪತ್ನಿ ಇರ್ಬೋದು, ಇವರೊಂದಿಗೆ ಈ ದಿನದಲ್ಲಿ ಮೂರನೆಯವರ ವ್ಯಕ್ತಿಗಾಗಿ ಈ ದಿನ ಜಗಳ ಪ್ರಾರಂಭ ಆಗುವಂಥದ್ದು. ಹಾಗೆ ಮನಸ್ಸು, ಮಾತು ಈ ದಿನ ಅಷ್ಟೊಂದು ಹದಭರಿತವಾಗಿ ಇರಲ್ಲ. ಇನ್ನು ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಶ್ರಮ ಪಡಬೇಕು. ಹಾಗೆ ಕೆಲಸವನ್ನು ಆರಂಭ ಮಾಡುವ ಮೊದಲು ಈ ದಿನ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇದೆ. ಈ ಆರಂಭಿಕ ತೊಂದರೆಗಳು ಇದನ್ನು ನಿವಾರಣೆ ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರಿಳಿತಗಳು ಇರುವಂಥದ್ದು. ಹಾವು ಏಣಿ ಆಟ ಇದ್ದ ಹಾಗೆ ನಿಮ್ಮ ವ್ಯವಹಾರಗಳು ಈ ದಿನದಲ್ಲಿ ಬಂದರೆ ಲಾಭ, ಬರದೇ ಇದ್ದರೆ ತೀರಾ ನಷ್ಟ. ಯಾವುದೂ ಕೂಡ ಒಂದು ಸಮತೋಲನವಾಗಿ ಇರಬೇಕು, ಮಧ್ಯದಲ್ಲಿ ಇರಬೇಕು ಅನ್ನುವಂಥ ನಿಮ್ಮ ಮನಸ್ಥಿತಿ ಈ ದಿನದಲ್ಲಿ ಯಾವುದೇ ಒಂದು ಫಲಿತಾಂಶವನ್ನು ಕೊಡಲ್ಲ. ಹಾಗೆ ಈ ದಿನ ನಿಮ್ಮ ಪ್ರಲೋಭನೆಗಳಿರ್ಬೋದು ಅಥವಾ ನಿಮ್ಮ ಒಂದು ಟೆಂಪ್ಟೇಷನ್ ಇರ್ಬೋದು, ಸುಳ್ಳು ಆಹ್ವಾನಗಳಿರ್ಬೋದು ಅಥವಾ ಸುಳ್ಳು ಆಶ್ವಾಸನೆಗಳಿರ್ಬೋದು, ಇದರಿಂದ ಸ್ವಲ್ಪ ದಾರಿ ತಪ್ಪುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇಂತಹ ಒಂದು ವಿಚಾರಗಳಿಂದ ಆದಷ್ಟು ದೂರ ಇರುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ವ್ಯವಹಾರ ಚಾತುರ್ಯದ ಅಗತ್ಯ ಇದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಅಲ್ಲಿ ಬಳಸಿ ನಿಮ್ಮ ಅನುಭವದ ಆಧಾರದ ಮೇಲೆ ಈ ದಿನ ಮಾತನ್ನಾಗಲಿ ನಿಮ್ಮ ಅಭಿಪ್ರಾಯವನ್ನಾಗಲಿ ವ್ಯಕ್ತಪಡಿಸುವಂಥದ್ದನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ದಿನ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಕಳೆದು ಹೋದದ್ದನ್ನು ಪಡ್ಕೊಳ್ತೀರಿ. ಬರಬೇಕಾದಂಥ ವಸ್ತು ನಿಮ್ಮ ಜೊತೆಗೆ ಬರುತ್ತೆ. ಹಾಗೆ ವ್ಯಕ್ತಿಯು ಕೂಡ ನಿಮ್ಮ ಸಹಾಯಕ್ಕೆ ಬರುವಂಥದ್ದು, ನಿಮ್ಮ ಗೆಳೆತನವನ್ನು ಬಯಸಿ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗಾಗಿ ಕಳೆದು ಹೋದದ್ದನ್ನು ಮತ್ತೆ ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಇನ್ನು ಕೆಲವು ಸಂದರ್ಭಗಳಲ್ಲಿ ಆತ್ಮೀಯರ ಸಲಹೆಗಳು ಕೂಡ ನಿಮಗೆ ಕೂಡಿ ಬರುವಂಥದ್ದು ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ತುಂಬ ಲಾಭದಾಯಕವಾದಂಥ ಸೂಚನೆಗಳು ಕಾಣಿಸ್ತಾ ಇದೆ. ಎಲ್ಲ ಒಂದು ಕಡೆ ಬರಬೇಕಾದ ಹಣ ಬರುವಂಥದ್ದು ಅಥವಾ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳುವಂಥವ್ರು ಸಹಾಯ ಕೊಡಲಿಕ್ಕೆ ಮುಂದಾಗುವಂಥದ್ದು. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಭದತ್ತ ಪ್ರಗತಿ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ತುಂಬ ಆಶಾದಾಯಕವಾಗಿರುವಂಥ ದಿನ, ತುಂಬ ಭರವಸೆಯ ದಿನ. ಹಾಗಾಗಿ ನೀವು ಏನನ್ನು ಅಂದುಕೊಳ್ತೀರೋ ಅದನ್ನು ಸಾಧನೆ ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲತೆಗಳು ಇದೆ. ಗ್ರಹಗತಿಗಳು ಚೆನ್ನಾಗಿದೆ, ಕಾರ್ಯಸಿದ್ಧಿ ಉಂಟಾಗುತ್ತೆ ಇದರಿಂದ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ ಕೂಡ ತುಂಬ ಧೈರ್ಯ ಇದೆ. ಅದರಲ್ಲೂ ಕುಟುಂಬಸ್ಥರ ಅನಾರೋಗ್ಯದ ಪರಿಸ್ಥಿತಿ ಈ ದಿನ ಸ್ವಲ್ಪ ನಿಮ್ಮನ್ನು ಕಂಗೆಡಿಸ್ಬೋದು. ನಿಮ್ಮ ಒಂದು ವಿಚಾರಕ್ಕೆ, ನಿಮ್ಮ ಒಂದು ಸ್ಪೀಡ್ಗೆ ಅದು ಒಂದು ರೀತಿಯಲ್ಲಿ ತಡೆ ಆಗಬಹುದು. ಆದರೂ ಕೂಡ ವೈದ್ಯರ ಸಲಹೆ, ವೈದ್ಯಕೀಯ ಒಂದು ಚಿಕಿತ್ಸೆ, ಶುಶ್ರೂಷೆ ಇದಕ್ಕಾಗಿ ಸ್ವಲ್ಪ ಓಡಾಟ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಹಿರಿಯರಿಂದ ನಿರೀಕ್ಷಿತ ಉಡುಗೊರೆ ದೊರೆಯುವಂಥದ್ದು ಕೂಡ ಈ ದಿನ ಇದೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನ ಗೌರವ ಮಾನ್ಯತೆ ಸಿಕ್ಕುವಂಥದ್ದು ಈ ದಿನದ ನಿಮ್ಮ ಚಟುವಟಿಕೆಗಳಿಂದ. ಆದರೆ ನಿಮ್ಮ ಹಿತಶತ್ರುಗಳ ವಿರುದ್ಧ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅವರನ್ನು ನಂಬಿ ಮೋಸ ಹೋಗಬೇಡಿ. ಈ ದಿನ ನಿಮ್ಮ ಮನೆ ದೇವರನ್ನು ನಂಬಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯನನ್ನು ಧ್ಯಾನ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಆರಂಭದಲ್ಲಿ ಸ್ವಲ್ಪ ಒತ್ತಡಗಳಿಂದಲೇ ದಿನ ಪ್ರಾರಂಭ ಆಗುತ್ತೆ. ಏಕೆಂದರೆ ಕೆಲಸ ಕಾರ್ಯಗಳು ತುಂಬ ಇರುವಂಥದ್ದು, ಜವಾಬ್ದಾರಿಗಳು ಜಾಸ್ತಿ, ಸ್ವಲ್ಪ ಓಡಾಟ ಇದೆ, ಸುತ್ತಾಟ ಇದೆ. ಹಾಗೆ ಈ ದಿನ ಕೈಯಲ್ಲಿರುವಂಥ ಹಣ ಸಾಕಾಗಲ್ಲ. ಏಕೆಂದರೆ ನಿಮ್ಮ ಯೋಜನೆಗಳು ಬಹಳಷ್ಟು ಮಟ್ಟಿಗೆ ದೊಡ್ಡದಾಗಿ ಇರುವಂಥದ್ದು.
ಆದರೆ ಬುದ್ಧಿವಂತಿಕೆ ಅನ್ನುವಂಥದ್ದು ಇದ್ದರೆ ನಿಮ್ಮಲ್ಲಿ ಏನು ಸಂಪನ್ಮೂಲ ಇದೆ, ನಿಮ್ಮಲ್ಲಿ ಎಷ್ಟು ಹಣ ಇದೆ, ಸೌಕರ್ಯ ಇದೆ, ಅದಕ್ಕೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸ್ಕೊಳ್ತೀರಿ. ಅಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ದೇವಾಲಯ ಭೇಟಿ ಇರುವಂಥದ್ದು, ಭಗವಂತನ ದರ್ಶನಕ್ಕಾಗಿ ಈ ದಿನ ನಿಮ್ಮ ಮನಸ್ಸು ಹಾತೊರಿತಾ ಇರುತ್ತೆ. ಹಾಗೆ ಈ ವೃತ್ತಿ ಜೀವನದಲ್ಲಿ, ವ್ಯವಹಾರದಲ್ಲಿ ಈ ದಿನ ಎಂದಿನಂತೆ ನಡೆಯಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ವಿರುದ್ಧವಾದಂತಹ ಘಟನೆಗಳು ಘಟಿಸ್ತಾ ಇದೆ ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಹಾಗೆ ನಿಮ್ಮ ಒಂದು ಮನಸ್ಸಿನ ಮುನ್ಸೂಚನೆ ಹೇಳುವಂಥದ್ದು ಏನೋ ಒಂದು ಅಪಾಯ ಇದೆ, ಎಲ್ಲೋ ಒಂದು ಕಡೆ ನಷ್ಟ ಇದೆ, ಎಲ್ಲೋ ಒಂದು ಕಡೆ ಕಷ್ಟ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ನಿಮ್ಮ ಮನಸ್ಸು, ಸಿಕ್ಸ್ತ್ ಸೆನ್ಸ್. ಆದರೆ ಯಾವುದಕ್ಕೂ ಕೂಡ ಅದನ್ನು ಉಪೇಕ್ಷೆ ಮಾಡಬೇಡಿ, ಅದರಲ್ಲಿ ಒಂದು ಅರ್ಥ ಇದೆ. ಸ್ವಲ್ಪ ಜಾಗ್ರತೆ, ಎಚ್ಚರಿಕೆಯಿಂದನೇ ಈ ದಿನ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಅತಿಯಾದ ಮಾತು ನಿಮಗೆ ತೊಂದರೆಯನ್ನು ತರಬಹುದು. ಹಾಗಾಗಿ ಮಾತಿನಲ್ಲಿ ಮಿತಿ ಇರಲಿ. ಇನ್ನು ವಿದೇಶದಲ್ಲಿರುವಂಥವರು ಅಥವಾ ಹೊರಗಿನ ನಿಮ್ಮ ಕುಟುಂಬದಿಂದ ಹೊರಗೆ ಇದ್ದು ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಏನೋ ಒಂದು ಕಾರಣಕ್ಕೆ ಜೀವನವನ್ನು ಮಾಡ್ತಾ ಇರುವಂಥವ್ರಿಗೆ ಈ ದಿನ ಸಿಹಿ ಸುದ್ದಿ ಸಿಕ್ಕತ್ತೆ. ನಿಮ್ಮ ಮನೆಯಿಂದ ಒಂದು ಒಳ್ಳೆಯ ಮಾತು, ಒಳ್ಳೆಯ ಸಂದೇಶ, ಒಳ್ಳೆಯ ವಿಚಾರ ನಿಮಗೆ ಬರುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಸಮಯೋಚಿತವಾದಂತಹ ಒಂದು ನಡವಳಿಕೆ, ಒಂದು ನಡತೆ ಏನಿದೆ ಅದು ಸಮಸ್ಯೆಯೊಂದನ್ನು ನಿವಾರಣೆ ಮಾಡುತ್ತೆ. ಇದು ಬಹಳ ಮುಖ್ಯ ನಿಮಗೆ. ಏಕೆಂದರೆ ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಸಮಸ್ಯೆ, ಅದನ್ನು ಪರಿಹಾರ ಮಾಡ್ಕೊಳ್ತೀರಿ ನಿಮ್ಮ ಜಾಣತನದಿಂದ. ಹಾಗೆ ನಿಮ್ಮ ಮನೆ ದೇವರು ಕೂಡ ನಿಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಮನೆ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಚಟುವಟಿಕೆಗಳಿಂದ ಮನಸ್ಸಿಗೆ ಸಂಪೂರ್ಣವಾದ ತೃಪ್ತಿ ಸಿಕ್ಕುವಂತಹ ದಿನ. ಕೆಲವರಿಗೆ ನೋಡಿ, ಎಷ್ಟೇ ಕೆಲಸ ಮಾಡಿ, ಎಷ್ಟೇ ಫಲ ಸಿಕ್ಕಲಿ ತೃಪ್ತಿ ಅನ್ನುವಂಥದ್ದು ಇರಲ್ಲ. ಆದರೆ ನಿಮಗೆ ಪುಟ್ಟ ಪುಟ್ಟ ಕೆಲಸಗಳಲ್ಲೇ ನಿಮಗೆ ಬಹಳಷ್ಟು ಮಟ್ಟಿಗೆ ತೃಪ್ತಿ ಅನ್ನುವಂಥದ್ದನ್ನು ಕಾಣುವಂಥ ದಿನ. ಹಾಗೆ ಈ ದಿನ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗಂತೂ ಈ ದಿನ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಯಾವುದೇ ಸಮಸ್ಯೆಯನ್ನಾದರೂ ಕೂಡ ಅನಾಯಾಸವಾಗಿ ಎದುರಿಸುವಂಥ ಒಂದು ಧೈರ್ಯ ಇದೆ, ಒಂದು ಮಾರ್ಗ ಇದೆ, ಒಂದು ಆದರ್ಶ ಇದೆ, ಮಾರ್ಗದರ್ಶನ ಇದೆ. ಇವೆಲ್ಲಗಳ ಒಂದು ಒಟ್ಟಾರೆ ಸಾರ ಈ ದಿನ ನೀವು ಮಾಡುವಂಥ ಪ್ರಯತ್ನದಲ್ಲಿ ವಿಶೇಷ ಫಲಗಳು ನಿಮಗೆ ಸಿಕ್ಕತ್ತೆ, ಶುಭ ಫಲಗಳದು. ಹಾಗೆ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಮನೆಯಲ್ಲಿ ನಡೆದಂತಹ ಕೆಲವು ಘಟನೆಗಳು ಸ್ವಲ್ಪ ಅಚ್ಚರಿಯನ್ನು ಮೂಡಿಸ್ಬೋದು. ಹೀಗಾಯ್ತಲ್ಲ ಅಂತ ಹೇಳಿ ನಿಮಗೆ ನೀವೇ ಅಂದುಕೊಳ್ಳಬಹುದು. ಆದರೆ ಫಲಿತಾಂಶಗಳು ಕೂಡ ನಿಮಗೆ ಮುಂದೆ ಅನುಕೂಲವನ್ನು ತರುವಂಥದ್ದಿದೆ. ಹಾಗೆ ಹೊಸ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಇದಕ್ಕಾಗಿ 4 ಜನರ ಅಭಿಪ್ರಾಯವನ್ನು ಕೇಳ್ತೀರಿ, ಅವರಿಂದ ಉತ್ತಮ ಸಲಹೆಗಳು ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತೀರಿ. ಹಾಗಾಗಿ ಈ ದಿನ ಬೇರೆಯವರ ಒಂದು ಅನುಭವದ ಆಧಾರದ ಮೇಲೆ ಅವರು ಹೇಳುವಂಥ ಸಲಹೆ ಮೇರೆಗೆ ನೀವು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಇದು ಬುದ್ಧಿವಂತರ ಲಕ್ಷಣ ಕೂಡ. ಹಾಗಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ವಿಶೇಷವಾಗಿ ನಿಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, ವ್ಯವಹಾರ ಜ್ಞಾನವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಲೆಕ್ಕಾಚಾರ ಇದೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿಚಾರವನ್ನು ನೀವು ಗುಣಾಕಾರ ಮಾಡುವಂಥ ಒಂದು ವಿದ್ವತ್ತಿದೆ. ಇದನ್ನು ನೀವು ಬಳಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ಲಾಭ ಇದೆ ಈ ದಿನದಲ್ಲಿ. ಮಕ್ಕಳಿಗೆ ನೋಡಿ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸೂಚನೆಗಳು ಕೂಡ ಇದೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಸುಗಮವಾಗಿ ಸಾಗುತ್ತೆ. ಅದಕ್ಕಾಗಿಯೇ ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನು ಆರಾಧನೆ ಮಾಡಿ, ಶಿವಪಾರ್ವತಿಯರನ್ನು ಧ್ಯಾನ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಂತಿಕೆ ಇರುವಂತಹ ದಿನ. ಅಂದರೆ ನಿಮಗೆ ನೀವೇ ಈ ದಿನದಲ್ಲಿ ಮಾರ್ಗದರ್ಶಕರಾಗಿರ್ತೀರಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಮುನ್ನಡೆಸುವಂಥವ್ರು. ಹಾಗೆ ವ್ಯಾಪಾರದಲ್ಲಿ ಸ್ವಂತ ಆಲೋಚನೆಗಳನ್ನು ಕಾರ್ಯಗತಗೊಳಿಸುವಂಥದ್ದು ಇದೆ. ಅಂದರೆ ಬೇರೆಯವರ ಮೇಲೆ ಡಿಪೆಂಡೆನ್ಸಿ ಅನ್ನುವಂಥದ್ದು ಕಮ್ಮಿ ಇರದೆ ನಿಮಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ತೂಕ ಮಾಡಿ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿಯುವಂಥ ಒಂದು ಕಲೆಗಾರಿಕೆ ಇದೆ, ಬುದ್ಧಿವಂತಿಕೆ ಇದೆ. ಹಾಗೆ
ಈ ದಿನ ನೀವು ಅಮೂಲ್ಯವಾದಂಥ ವಸ್ತುವೊಂದನ್ನು ಪಡ್ಕೊಳ್ಳುವಂಥದ್ದು ಇದೆ, ಅದು ನಿಮಗೆ ಲಾಭ. ಹಾಗೆ ನಿಮಗೆ ಬೇಕಾದಂಥ ವ್ಯಕ್ತಿಗಳ ಸಹಾಯ ಏನಿದೆ ಅದು ಸಕಾಲಕ್ಕೆ ಒದಗಿ ಬರುವಂಥದ್ದು ಇದೆ. ಹಾಗೆ ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಹೊಸ ಉಪಕ್ರಮಗಳನ್ನು ಪ್ರಾರಂಭ ಮಾಡುವಂಥದ್ದು ಇದೆ. ಹಾಗಾಗಿ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಆಗುತ್ತೆ. ಇಲ್ಲಿಯವರೆಗೆ ಒಂದು ರೀತಿಯಲ್ಲಿತ್ತು, ಈ ದಿನ ಅದು ಸಡನ್ನಾಗಿ ಶಿಫ್ಟ್ ಆಗುವಂಥದ್ದು, ಅದು ಬದಲಾವಣೆಯತ್ತ ಸಾಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಶತ್ರುಗಳು ಸಹ ಸ್ನೇಹಿತರಾಗುವಂಥ ಸಂದರ್ಭ ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಒಳ್ಳೆಯತನ ಪ್ರದರ್ಶನವಾಗುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ತುಂಬ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು ಇದೆ. ನಿರುದ್ಯೋಗಿಗಳಿಗೆ ಏನೋ ಒಂದು ರೀತಿಯಲ್ಲಿ ಭರವಸೆ ಇದೆ, ಆಶಾಭಾವನೆ ಇದೆ, ಈ ದಿನ ಒಳ್ಳೆಯದಾಗತ್ತೆ ಅಂತ ಹೇಳಿ. ನೀವು ಏನನ್ನು ಅಂದುಕೊಳ್ತೀರೋ ಅದೇ ರೀತಿ ಆಗುತ್ತೆ. ಹಾಗಾಗಿನೇ ಈ ದಿನ ಒಳ್ಳೆಯದನ್ನೇ ಬಯಸಿ, ಒಳ್ಳೆಯ ವಿಚಾರಗಳನ್ನೇ ಈ ದಿನ ಮನಸ್ಸಿನಲ್ಲಿ ತುಂಬಿಕೊಳ್ಳಿ, ಒಳ್ಳೆಯದೇ ಆಗುತ್ತೆ. ಇನ್ನು ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಸ್ವಲ್ಪ ನಿಯಂತ್ರಣ ಇರಲಿ. ಇಲ್ಲ ಅಂತ ಹೇಳಿದ್ರೆ ಅದರಿಂದ ಅನರ್ಥಗಳಾಗಬಹುದು, ಕೇಡು ಕೂಡ ಉಂಟಾಗಬಹುದು. ಇನ್ನು ನಿಮ್ಮ ಕರ್ತವ್ಯ ಏನೂ ಗೊತ್ತಿದೆ, ಜವಾಬ್ದಾರಿ ಏನಿದೆ ಅನ್ನುವಂಥದ್ದನ್ನು ನಿಮ್ಮ ಅರಿವಿನಲ್ಲಿ ಇದೆ. ಇದೆಲ್ಲವೂ ಕೂಡ ನಿಮ್ಮ ಒಂದು ಗೌರವವನ್ನು, ಅಂತಸ್ತನ್ನು ಹೆಚ್ಚು ಮಾಡುವಂಥ ಒಂದು ಪ್ರಯತ್ನ. ಹಾಗೆ ಸ್ತ್ರೀಯರು ವಿಶೇಷವಾಗಿ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಹಾಗೆ ಈ ದಿನ ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏನಾದರೂ ಒಂದು ಬೇಕು ಅಂದರೆ ಇನ್ನೊಂದನ್ನು ಪಡ್ಕೊಳ್ಳೇಬೇಕು. ಹಾಗಾಗಿ ಒಂದನ್ನು ಕಳ್ಕೊಂಡ್ರೆ ಆ ಜಾಗಕ್ಕೆ ಮತ್ತೊಂದು ಹೊಸ ವಸ್ತು ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ವಿಚಾರಗಳು ಅಷ್ಟೇ, ಮನಸ್ಸಿನಿಂದ ಒಂದನ್ನು ತೆಗೆದು ಹಾಕಿದ್ರೆ ಹೊಸ ವಿಚಾರಗಳು ಬರುತ್ತೆ. ಹಾಗಾಗಿ ಈ ನಕಾರಾತ್ಮಕ ವಿಚಾರಗಳನ್ನು, ನೆಗೆಟಿವ್ ಥಾಟ್ಸನ್ನು ನೀವು ಹೊರಗೆ ಕಳಿಸ್ಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಏಕೆಂದರೆ ಹೊಸ ವಿಚಾರಗಳು ಈಗಾಗಲೇ ನಿಮ್ಮ ಎದುರಿಗೆ ನಿಂತಿದೆ. ಆ ಕೆಲಸಗಳಾಗಬೇಕು, ಆ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು. ಅಂಥದ್ದನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ಹಳೆಯ ಕೆಟ್ಟ ವಿಚಾರಗಳನ್ನು, ಬೇಡದ ವಿಚಾರಗಳು, ನಿರುಪಯುಕ್ತವಾದಂತಹ ವಿಚಾರಗಳು, ಇದನ್ನು ಮನಸ್ಸಿನಿಂದ ಹೊರಗೆ ಕಳಿಸುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಏಕೆಂದರೆ ಈ ದಿನ ವಿವಾದಗಳಿಂದ ದೂರ ಇರಬೇಕು, ಬೇಜವಾಬ್ದಾರಿತನ ಅನ್ನುವಂಥದ್ದನ್ನು ಕೈ ಬಿಡಬೇಕು. ಇಂತಹ ಆಲೋಚನೆಗಳಿದ್ದಾಗ ನಿಮ್ಮ ಶಿಸ್ತುಬದ್ಧ ಜೀವನಕ್ಕೆ ಈ ದಿನ ನೀವು ಪರಿವರ್ತನೆಯನ್ನು ಬಯಸುವಂಥವ್ರು. ಹಾಗಾಗಿ ಈ ದಿನ ಪರಿಸ್ಥಿತಿಗಳು ನಿಮಗೆ ಸಕಾರಾತ್ಮಕವಾಗಿರುತ್ತೆ, ಆದರೆ ಮನಸ್ಸು ಮಾಡಬೇಕು. ವಿಲ್ ಪವರ್ ಅನ್ನುವಂಥದ್ದು ಬೇಕು. ಸುಲಭಕ್ಕೆ ಯಾವುದೂ ಕೂಡ ಆಗಲ್ಲ, ಸ್ವಲ್ಪ ಕಷ್ಟಪಟ್ಟರೆ ಪರಿವರ್ತನೆ ಸಾಧ್ಯವಾಗುತ್ತೆ. ಆದರೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಮನಸ್ಸೇ ಸರಿ ಇಲ್ಲ, ದೇಹ ಸಪೋರ್ಟ್ ಮಾಡಿದ್ರೂ ಮನಸ್ಸು ಮಾಡಲ್ಲ. ಹಾಗಾಗಿ ಈ ವಿಲ್ ಪವರ್ ಕಡಿಮೆ ಇದ್ದಾಗ ಕೆಲಸಗಳು ಸಾಧ್ಯ ಆಗಲ್ಲ. ಅದಕ್ಕಾಗಿ ಹಠ ಹಿಡಿದಾದರೂ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ಆಲೋಚನೆಗಳು ಕೂಡ ಸ್ಥಿರವಾಗಿರಲ್ಲ, ಚಂಚಲವಾಗಿ ಇರುವಂಥದ್ದು. ಮನಸ್ಸು ಸ್ಥಿಮಿತದಲ್ಲಿಲ್ಲ, ಏಕಾಗ್ರತೆ ಇಲ್ಲ. ಇದು ವಿದ್ಯಾರ್ಥಿಗಳಿಗೂ ಇದರ ಬಿಸಿ ತಟ್ಟತ್ತೆ, ವ್ಯಾಪಾರಸ್ಥರಿಗೂ ಕೂಡ ಇದರ ಅನುಭವ ಆಗುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ನೀವೇ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಇದೆ. ಸುಮ್ಮನಿದ್ದ ನೀರಿಗೆ ಒಂದು ಕಲ್ಲನ್ನು ಹಾಕಿ ಅದರಲ್ಲಿ ತರಂಗಗಳೇಳುವಂತೆ ಮಾಡುವಂಥದ್ದು, ಅಂತಹ ಒಂದು ಅವಿವೇಕದ ಕೆಲಸ ಈ ದಿನ ಆಗುವಂಥದ್ದು ಕೂಡ ಇದೆ. ಅನಿರೀಕ್ಷಿತ ಪ್ರಯಾಣ ಬರ್ಬೋದು, ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಲೇವಾದೇವಿ ವ್ಯವಹಾರಗಳನ್ನು ಮಾಡುವಂಥವರು ಹತ್ತಿರದ ಬಂಧುಗಳೊಂದಿಗೆ ಯಾವುದೇ ವ್ಯವಹಾರಗಳನ್ನು ಈ ದಿನ ಇಟ್ಕೊಳ್ಬೇಡಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಪ್ರಸಿದ್ಧ ವ್ಯಕ್ತಿಯೊಬ್ಬರ ಭೇಟಿಯ ಪ್ರಯತ್ನ ನಿಮಗೆ ಸಫಲವಾಗುತ್ತೆ. ಗಣ್ಯರ ಭೇಟಿ, ಅವರ ಸಲಹೆ, ಅವರ ಮಾರ್ಗದರ್ಶನ ಅತಿ ಅಗತ್ಯವಾಗಿ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಸಮಸ್ಯೆಗಳು ಒಂದೊಂದಾಗಿ ಆರಂಭ ಆಗಿಬಿಡುತ್ತೆ. ನಿಮಗೆ ಅರಿವಿಲ್ಲದಂತೆ ಸಮಸ್ಯೆಗಳು ಸಮಸ್ಯಾತ್ಮಕವಾಗಿ ಮುಂದುವರಿಯುವಂಥದ್ದು ಇದೆ. ಹಾಗಾಗಿ ಈ ದಿನ ಅವಕಾಶಗಳನ್ನು ನೀವು ಪರಿವರ್ತನೆ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರ. ಇನ್ನು
ಇತರರ ಜೊತೆಯಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ ಈ ದಿನ. ಏಕೆಂದರೆ ಆ ಚರ್ಚೆಗೆ ಪರಿಹಾರ ಅನ್ನುವಂಥದ್ದು ಅವರಿಂದ ಸಿಕ್ಕಲ್ಲ. ಹಾಗಾಗಿ ವ್ಯರ್ಥ ಪ್ರಯತ್ನ ಆಗುತ್ತೆ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ಜಾಗರೂಕರಾಗಿ ಇರಬೇಕು. ನಿಮ್ಮ ಮಾತನ್ನು ಈ ದಿನ ವಿಶೇಷವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಹಠಾತ್ ಪ್ರಯಾಣದ ಸೂಚನೆಗಳು ಕೂಡ ಇರೋದರಿಂದ ಪ್ರಯಾಣದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡುವಂಥದ್ದು ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಮಾರ್ಗ ಮಧ್ಯದಲ್ಲಿ ಅಡೆತಡೆಗಳು ಎದುರಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟಪಡಬೇಕು. ಹಾಗೆ ಪೈಪೋಟಿ ಇದೆ, ಸ್ಪರ್ಧೆ ಇದೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಇದನ್ನೆಲ್ಲ ನೀವು ಸಹಿಸ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ತಾಳ್ಮೆ ಈ ದಿನ ನಿಮಗೆ ಬೇಕೇ ಬೇಕು. ಇನ್ನು ಯಾವುದೇ ದುಂದು ವೆಚ್ಚಕ್ಕೆ ಕೈ ಹಾಕಬೇಡಿ. ಹಾಗೆ ನಿಮ್ಮಲ್ಲಿ ಇರುವಂಥ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡೇ ವ್ಯವಹಾರಗಳನ್ನು ನೀವು ಮಾಡಬೇಕಾಗತ್ತೆ. ಬೇರೆಯವರೊಂದಿಗೆ ಹೋಲಿಕೆಯನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಪ್ರಾಕ್ಟಿಕಲ್ಲಾಗಿ ಇಲ್ಲದಂತಹ ವಿಚಾರಗಳನ್ನು ಆದರ್ಶವಾಗಿ ಇಟ್ಕೊಳ್ಳುವಂಥದ್ದು, ಇಂಥದ್ದನ್ನು ಈ ದಿನ ನೀವು ಬಿಟ್ಟುಬಿಡಬೇಕಾಗತ್ತೆ. ಬೇರೆಯವರ ಒಂದು ವಿಚಾರದಲ್ಲಿ ಅವರವರು ಅನುಭವಿಸುವಂತಹ ಒಂದು ವಿಚಾರಗಳಿರ್ಬೋದು, ಅವರ ಕರ್ಮದ ಫಲವಾಗಿ ಅವರಿಗೆ ಅಂಥ ಒಂದು ಸ್ಥಿತಿ ಇರಬಹುದು. ಆದರೆ ನಿಮ್ಮ ವಿಚಾರವಾಗಿ ನೀವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇಂಥ ಹಿನ್ನೆಲೆಯಲ್ಲಿ ಬರುವಂಥದ್ದಿದೆ ಈ ದಿನ. ಹಾಗಾಗಿ ಈ ದಿನ ಯಾವುದೇ ಪ್ರಯತ್ನದಲ್ಲಿ ನಿರುತ್ಸಾಹ ಬೇಡ, ಉತ್ಸಾಹದಿಂದ ಮುಂದುವರಿರಿ. ಆದರೆ ಪ್ರಾಕ್ಟಿಕಲ್ ಆಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ಅದರಲ್ಲೂ ನಿಮ್ಮ ಒಂದು ಚಟುವಟಿಕೆಗೆ, ನಿಮ್ಮ ವಿವೇಚನೆಗೆ, ನಿಮ್ಮ ಕಾರ್ಯಪಟುತ್ವಕ್ಕೆ ಹೆಚ್ಚಿನ ಸಾಧನೆ, ಹೆಚ್ಚಿನ ಪ್ರತಿಫಲ ಈ ದಿನ ಸಿಕ್ಕುವಂಥದ್ದಿದೆ. ತುಂಬ ಧನಾತ್ಮಕವಾಗಿದೆ, ಪರಿಸ್ಥಿತಿ ಅನುಕೂಲಕರವಾಗಿದೆ. ಹಾಗಾಗಿನೇ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೊಸ ವಿಚಾರಗಳು ನಿಮಗೆ ಸಿಕ್ಕತ್ತೆ. ಏನೋ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳುವಂಥದ್ದು, ಹಾಗೆ ನಿಮಗೆ ಬೇಕಾದಂತಹ ವ್ಯಕ್ತಿಗಳ ವಿಚಾರವಾಗಿ ಕೆಲವು ವಿಶೇಷವಾದಂತಹ ಮಾಹಿತಿಯನ್ನು, ವಿಶೇಷವಾದ ವಸ್ತುಗಳನ್ನು ಸಂಗ್ರಹ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಉಡುಗೊರೆಯನ್ನು ಕೊಡುವಂಥ ಸಂದರ್ಭ ಕೂಡ ಬರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಹೊಸದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಅದರ ಬಗ್ಗೆ ಒಂದು ಯೋಜನೆ ರೂಪುರೇಷೆ ಸಿದ್ಧವಾಗುವಂಥದ್ದು ಇದೆ. ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗುವಂಥದ್ದು ಇದೆ. ಇದು ನಿಮಗೆ ಮುಂದೆ ಬೇಕಾದಂತಹ ಕೆಲವೊಂದು ಅನುಕೂಲತೆಗಳನ್ನು ಇದು ಒದಗಿಸಿಕೊಡುತ್ತೆ. ಇನ್ನು ಗೃಹ ನಿರ್ಮಾಣದ ಕಾರ್ಯ ಇರ್ಬೋದು, ಭೂ ಸಂಬಂಧಿತವಾದಂತಹ ವಿಚಾರಗಳಿರ್ಬೋದು, ಈ ದಿನ ಕಾರ್ಯರೂಪಕ್ಕೆ ಬರುತ್ತೆ. ಅಂದರೆ ಒಂದು ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಈ ದಿನದಲ್ಲಿ. ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಉತ್ಸಾಹದಿಂದ ಇರ್ತೀರಿ. ಫಲಿತಾಂಶಗಳು ಕೂಡ ಬಹಳ ಬೇಗ ಬರುವಂಥದ್ದು ಇದೆ. ನಿಮ್ಮ ಯೋಜನೆಯಂತೆ ಎಲ್ಲವೂ ಕೂಡ ನಡೆಯುತ್ತೆ. ಆದರೆ ಧೈರ್ಯದಿಂದ ಕೆಲಸ ಮಾಡುವಂಥ ಒಂದು ಉತ್ಸಾಹ ಇದೆ. ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮ್ಮ ಸಹಾಯಕ್ಕೆ ಬಂದು ನಿಲ್ಲುತ್ತೆ. ಇನ್ನು ಈ ದಿನ ಸಮಸ್ಯೆಗಳನ್ನು ಒಂದೊಂದಾಗಿ ಪರಿಪರಿಯಾಗಿ ವಿಭಾಗಿಸಿ ನೋಡುವಂಥದ್ದು ಕೂಡ ಇದೆ. ಸಮಸ್ಯೆಯ ಕಾರ್ಯಕಾರಣ ಸಂಬಂಧವನ್ನು ನೋಡ್ತೀರಿ. ಸಮಸ್ಯೆ ಹೇಗೆ ಉದ್ಭವ ಆಯಿತು ಅನ್ನುವಂಥದ್ದನ್ನು ನೋಡ್ತೀರಿ. ಒಟ್ಟಾರೆ ಯಾವುದೇ ಕೆಲಸವನ್ನು ಕೂಡ ನೀವು ಬೇಕಾಬಿಟ್ಟಿ ಮಾಡಲ್ಲ, ಅಸಡ್ಡೆಯಾಗಿ ಮಾಡಲ್ಲ. ಅದು ಒಂದು ಪುಟ್ಟ ಕೆಲಸ ಆದರೂ ಕೂಡ ಅದರ ಆಂತರ್ಯವನ್ನು ನೋಡೆ, ಅದರ ಒಳ ಹೋಗಕ್ಕೆ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಒಳ್ಳೆಯ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ವ್ಯವಹಾರದಲ್ಲಿ ಈ ದಿನ ನಿಮಗೆ ನೆಮ್ಮದಿ ಇದೆ. ಹಾಗೆ ನಿಮ್ಮ ಕುಟುಂಬದಿಂದಲೂ ಕೂಡ ನಿಮಗೆ ಪೂರ್ಣ ಸಹಕಾರ ಇರೋದರಿಂದ ಈ ದಿನ ನಿಮಗೆ ಪರಿಪೂರ್ಣವಾದಂತಹ ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ. ಏಕೆಂದರೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಸಂಪೂರ್ಣವಾದಂಥ ನಿಗಾ ಇದೆ. ಅದರ ಬಗ್ಗೆ ಈ ದಿನ ಜವಾಬ್ದಾರಿತನ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸದಲ್ಲಿ ನಿಮ್ಮ ವರ್ತನೆಯಲ್ಲಿ, ನಿಮ್ಮ ಮಾತಿನಲ್ಲಿ ತುಂಬ ಸ್ಪಷ್ಟತೆ ಇದೆ. ಹಾಗಾಗಿ ಹೇಳಬೇಕಾಗಿರುವಂಥ ವಿಚಾರವನ್ನು ಬಹಳ ನೇರವಾಗಿ ತಿಳಿಸ್ತೀರಿ. ಇದು ನಿಮಗೆ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ
ಒಳ್ಳೆಯ ಸಹಕಾರ ಸಿಕ್ಕಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ನಿಮ್ಮ ಒಂದು ಮನಸ್ಥಿತಿ ಏನು, ನಿಮ್ಮ ಒಂದು ಸೈಕಾಲಜಿ ಏನು, ನಿಮ್ಮ ಪಲ್ಸ್ ಏನು ಅನ್ನುವಂಥದ್ದನ್ನು ಬೇರೆಯವರು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ದಿನ ನೀವು ರಹಸ್ಯವಾಗಿಯೇ ಇದ್ರಿ, ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಆದರೆ ಈ ದಿನ ಅಂಥದ್ದನ್ನು ಬಹಳ ವಿಶೇಷವಾಗಿ ನೀವು ತಿಳಿಸ್ಕೊಡುವಂಥದ್ದು, ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಪರಿಚಯ ನೀವಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕೆಲವು ಸಂದರ್ಭದಲ್ಲಿ ಒದಗಿ ಬರುತ್ತೆ. ಹಾಗೆ ಈ ದಿನ ವಿವಾದಗಳಿಗೆ ಮೌನವೇ ಮದ್ದು. ಮಾತಾಡಬೇಡಿ, ಅಭಿಪ್ರಾಯ ಹೇಳಬೇಡಿ, ಸ್ವಲ್ಪ ಮೌನವಾಗಿರಿ. ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಳಿ ಮೊದಲು. ಇನ್ನು ಗುಪ್ತ ಸಮಾಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ಎಲ್ಲಿಂದಲೋ ಬಂದಂತಹ ಗಾಳಿ ಸುದ್ದಿ, ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಡಿ. ಇನ್ನು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಶಕ್ತಿಗೆ ಮೀರಿದಂತಹ ಕೆಲಸವನ್ನು ಈ ದಿನ ಹಚ್ಕೊಳ್ಬೇಡಿ. ಉದ್ಯೋಗದ ಪ್ರಯತ್ನಕ್ಕೆ ತುಂಬ ಯಶಸ್ಸಿದೆ ಈ ದಿನ. ಆದರೆ ಈ ದಿನದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟಾಗ್ಬೋದು, ಅದರಲ್ಲೂ ಆಮ್ಲಪಿತ್ತದ ಸಮಸ್ಯೆ ಉಂಟಾಗಬಹುದು. ಸ್ವಲ್ಪ ಪರಿಹಾರವನ್ನು ಮಾಡಿಕೊಳ್ಬೇಕು. ಮನೆ ಮದ್ದನ್ನು ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗದ ವಾತಾವರಣ ನಿಮಗೆ ತುಂಬ ಹಿಡಿಸತ್ತೆ. ಅಲ್ಲಿ ಯಾವುದೇ ಶತ್ರುಗಳ ಕಾಟ ಇಲ್ಲ, ಸ್ವತಂತ್ರವಾಗಿರ್ತೀರಿ. ಸ್ವತಂತ್ರ ಆಲೋಚನೆ ಈ ದಿನ ನಿಮಗೆ ಬರುವಂಥದ್ದು ಇದೆ. ಹಾಗಾಗಿ ಸ್ವಂತ ವ್ಯಾಪಾರ ಮಾಡುವಂಥವ್ರಿಗೆ ಈ ದಿನ ತುಂಬ ಲಾಭದಾಯಕವಾದಂತಹ ದಿನ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುತ್ತೆ. ನಿಮ್ಮ ಚುರುಕಿಗೆ, ನಿಮ್ಮ ಸ್ಪೀಡ್ಗೆ ಈ ದಿನ ಕೆಲಸಗಳಾಗಲ್ಲ. ಹಾಗಾಗಿ ಸಮಯಕ್ಕೆ ನೀವೇ ರಾಜಿ ಮಾಡಿಕೊಳ್ಬೇಕಾಗತ್ತೆ. ಕುಟುಂಬದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಹೊಸದಾಗಿ ಪರಿಚಯ ಆದವರ ಮೇಲೆ ಅತಿಯಾಗಿ ವಿಶ್ವಾಸ ಇಡುವಂಥದ್ದು, ಅತಿಯಾಗಿ ನಂಬುವಂಥದ್ದು, ಅವರ ಜೊತೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಈ ದಿನ ಮಾಡಬೇಡಿ. ಏಕೆಂದರೆ ಹಣದ ವಿಚಾರವಾಗಿ ಈ ದಿನ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ರಾಜಕೀಯವಾಗಿ ಈ ದಿನ ಆಸಕ್ತಿ, ರಾಜಕಾರಣಿಗಳ ಬಗ್ಗೆ ಮಾತಾಡ್ತೀರಿ, ಅವರನ್ನು ಭೇಟಿ ಮಾಡ್ತೀರಿ, ಅವರ ಸಲಹೆ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡುವಂಥದ್ದು ಇದೆ. ಏನಾದರೂ ಒಂದು ರಾಜಕೀಯದ ನಂಟು ಈ ದಿನ ನಿಮ್ಮ ಜೊತೆ ಬೆಸೆದುಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ದೀರ್ಘಾವಧಿಯಲ್ಲಿ ಮಾಡಿರುವಂತಹ ಕೆಲವು ಕಮಿಟ್ಮೆಂಟ್ಸ್ ಇದೆ, ಅದು ನಿಮ್ಮನ್ನು ಬಾಧಿಸುತ್ತೆ ಈ ದಿನ. ಅದು ಸಂಬಂಧ ಇರಲಿ, ಕಮಿಟ್ಮೆಂಟ್ ಇರಲಿ, ಯಾರಿಗೋ ಕೊಟ್ಟಂತಹ ಮಾತಿರಲಿ, ಅಥವಾ ಈ ಸಾಲದ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಯಾವುದು ಹೆಚ್ಚು ದಿನಗಳಿಂದ ನಿಮ್ಮಲ್ಲಿ ಈ ಒಡನಾಟದಲ್ಲಿದೆಯೋ ಅದರಿಂದ ಈ ದಿನ ಸ್ವಲ್ಪ ಬಾಧೆಗಳು, ಸ್ವಲ್ಪ ಒತ್ತಡಗಳು ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಉದ್ಯೋಗದ ವಾತಾವರಣ ಅಷ್ಟೊಂದು ಪರಿಪೂರ್ಣವಾಗಿಲ್ಲ. ಅಲ್ಲೂ ಒಂದು ಕಡೆ ಸ್ಪರ್ಧೆ ಇದೆ, ಪೈಪೋಟಿ ಇದೆ, ಅಲ್ಲಿ ಮನಸ್ಸಿಲ್ಲ. ಮೊದಲು ಕೆಲಸ ಅಂತ ಹೇಳಿದ್ರೆ ಬಹಳ ವಿಶೇಷ ಆಸಕ್ತಿಯಿಂದ ಹೋಗ್ತಾ ಇದ್ರಿ. ಈಗ ಕೆಲಸಕ್ಕೆ ಹೋಗಬೇಕಲ್ಲ, ಉದ್ಯೋಗ ಮಾಡಬೇಕಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಮನಸ್ಸಿರುತ್ತೆ. ಯಾಕೆಂದರೆ ಈ ಬದಲಾಗಿರುವಂಥ ವಾತಾವರಣ, ಅದಕ್ಕೆ ನೀವು ಹೊಂದಿಕೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ರಾಜಿ ಆಗಲ್ಲ. ಏಕೆಂದರೆ ನಿಮ್ಮದೇ ಆದಂಥ ಒಂದು ತತ್ವ ಇದೆ, ಒಂದು ಸಿದ್ಧಾಂತ ಇದೆ, ಒಂದು ಶಿಸ್ತಿದೆ. ಹಾಗಾಗಿನೇ ಈ ಮನಸ್ಸುಗಳ ಮಧ್ಯೆ ಸ್ವಲ್ಪ ದ್ವಂದ್ವತೆ ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಭಾವನಾತ್ಮಕವಾಗಿ ತುಂಬ ವೀಕಾಗಿ ಕಾಣಿಸುವಂಥದ್ದು, ನಿಮ್ಮ ಭಾವನೆಗಳೇ ಈ ದಿನ ನಿಮ್ಮನ್ನು ಆಳುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಕಷ್ಟ ಅಂತ ಹೇಳಿ ಬಂದವರ ಸಹಾಯಕ್ಕೆ ಹೋಗ್ತೀರಿ, ನಿಮ್ಮ ಸ್ಥಿತಿಯನ್ನು ನೋಡಿಕೊಂಡು ಸಹಾಯ ಮಾಡಿ. ಇನ್ನು ವಿಶೇಷವಾಗಿ ಈ ವಸ್ತುಗಳನ್ನು ಸಂಗ್ರಹ ಮಾಡುವಂಥದ್ದು, ನಿಮಗೆ ಇಷ್ಟವಾದಂತಹ ವಸ್ತುಗಳನ್ನು, ಸಾಮಗ್ರಿಗಳನ್ನು, ಈ ಆರ್ಟಿಕಲ್ಸ್ನ ಈ ದಿನ ಸಂಗ್ರಹ ಮಾಡಿ ಜೋಪಾನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ನಿಮಗೆ ನೆಮ್ಮದಿ ಇಲ್ಲ ಅಂದರೂ ನೆಮ್ಮದಿಯನ್ನು ಹುಡುಕುವಂಥ ಒಂದು ಪ್ರಯತ್ನ ಇದೆ. ಎಲ್ಲಿ ಮನಸ್ಸಿಗೆ ಸಮಾಧಾನ ಇದೆ ಅಂತಹ ಸ್ಥಳವನ್ನು, ಅಂಥ ವ್ಯಕ್ತಿಗಳನ್ನು ಈ ದಿನ ನೀವು ಅರಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಭಗವಂತನ ಅನುಗ್ರಹಕ್ಕಾಗಿ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.